ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರತಕ್ಕಂಥ ಎಚ್.ವಿ. ವೆಂಕಟೇಶ್ ಅವರ ಸೇವೆಯನ್ನು ಪರಿಗಣಿಸಿ ಪಕ್ಷದಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಮತ್ತೊಮ್ಮೆ ಪರಿಗಣಿಸಿ ಈಗಾಗಲೇ ಶಿವರಾಜ್ ತಂಗಡಿ ಅವರಿಗೂ 3 ಸಾರಿ ಮಂತ್ರಿಗಳಾಗಿದ್ದಾರೆ. ಈ ಸರ್ಕಾರದಲ್ಲೂ ಕೂಡ 3 ವರ್ಷ ಮಂತ್ರಿಗಳಾಗಿದ್ದಾರೆ. ಈಗ ಬೆಂಗಳೂರು ಅರ್ಬನ್ನಿಂದ ಹೆಸರು ಕೇಳಿ ಬರ್ತಕ್ಕಂಥ ನಮ್ಮ ಸಮಾಜದ ಎಸ್ ಶ್ರೀನಿವಾಸ್ ಅವರು ಬೇಕು ಅಂತ ಕೇಳ್ತಿದ್ದಾರೆ. ಈಗಾಗಲೇ ಅಲ್ಲಿ 4 ಜನ ಕೊಟ್ಟಿದ್ದರಿಂದ 5 ಜನ ಗ್ರಾಮಾಂತರ ಒಂದು ಕೋಟವನ್ನು ಮತ್ತು ಯುವಕರ ಕೋಟವನ್ನು ಪರಿಗಣಿಸಿ ಅವರ ಸೇವೆಯನ್ನು ಪರಿಗಣಿಸಿ ಅವರ ಪಕ್ಷಕ್ಕೆ ಸಲ್ಲಿಸತಕ್ಕಂಥ ಸೇವೆಯನ್ನು ಪರಿಗಣಿಸಿ ಅವರು ಏನು ಎಲ್ಲ ಜನಾಂಗದವರಿಗೆ ಪ್ರೀತಿ ಪಾತ್ರರಾಗಿ ಏನು ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಪರಿಗಣಿಸಿ AICC ಮತ್ತು KPCC ಎಲ್ಲ ಮುಖಂಡರು, ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು, ರಾಜಣ್ಣ ಸಾಹೇಬರು ಎಲ್ಲರೂ ಕೂಡ ಇವರ ಸೇವೆಯನ್ನು ಪರಿಗಣಿಸಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ಮಂತ್ರಿ ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ಯುವಕರ ಕೋಟ ಮತ್ತು ಈಗಾಗಲೇ ಬೋವಿ ಜನಾಂಗದಲ್ಲಿ 3 ಜನ ಇರೋದ್ರಿಂದ ಈಗಾಗಲೇ ಮಾನ್ಯ ಶಿವರಾಜ್ ತಂಗಡಿ ಅವರು ಆಗಿರೋದ್ರಿಂದ ಅರ್ಬನ್ನಿಂದ 5 ಜನ ಆಗಿರೋದ್ರಿಂದ ನಮ್ಮ ಶಾಸಕರನ್ನು ಅವರ ಸೇವೆಯನ್ನು ಪರಿಗಣಿಸಿ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್, ರಾಹುಲ್ ಗಾಂಧಿ ಅವರು ಹೆಚ್ಚಿನಾಗಿ ಯುವಕರು ಕೊಡಬೇಕು ಅಂತ ಹೇಳಿದಾರಲ್ಲ, ಆ ಕೋಟಾದಿಂದ ಪ್ಲಸ್ ನಮ್ಮ ಬೋವಿ ಸಮಾಜದ ಕೋಟಾದಿಂದ ಕೊಡಬೇಕಾಗಿ ನಾವು ಕೇಳ್ಕೊತಾ ಇದೀವಿ ಸರ್. ನಮ್ಮ ಶಾಸಕರು ವೆಂಕಟೇಶಣ್ಣನವ್ರಿಗೆ ಯುವಕರ ಕೋಟಾದಲ್ಲಿ ಮತ್ತು ನಮ್ಮ ಬೋವಿ ಸಮಾಜದ ಕೋಟಾದಲ್ಲಿ ಯಾವುದೇ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಅವರು ಇಲ್ಲಿನ ಹೆಚ್ಚಿನ ಕೆಲಸ ಮಾಡಿದ್ದಾರೆ, ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಇದಾಗ್ತದೆ. ಮತ್ತು ನಾವು ಸಿದ್ದರಾಮೇಶ್ವರ ಸ್ವಾಮಿಗಳು ಸಮೇತ ನೀವು ಆಗ್ರಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಶಿವರಾಜ್ ತಂಗಡಿ ಅವ್ರಿಗೆ 3 ಸರಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈ ಸರಿ ನಮ್ಮ ವೆಂಕಟೇಶಣ್ಣ ಅವ್ರಿಗೆ ನಮ್ಮ ಗಡಿ ಭಾಗದಲ್ಲಿ ಕೊಡಬೇಕೆಂದು ಕೋರ್ಕೊತಾ ಇದ್ದೀವಿ. ಸರ್, ಯುವಕರ ಕೋಟದಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ, ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಆಗುತ್ತೆ. ನಮ್ಮ ಗಡಿನಾಡಲ್ಲಿ ನಮ್ಮ ಸಮಾಜನೂ 45 ಲಕ್ಷ ಇದೆ. ಹಂಗಾಗಿ ಕೊಟ್ಟರೆ ನಮ್ಮ ಸಮಾಜನೂ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಕೇಳ್ಕೊತಾ ಇದೀವಿ. ನಾವು ದೀನದಲಿತರು ಇದ್ದಾರೆ. ಸರ್, ವಿನಂತಿಸ್ಕೊಳ್ತೀವಿ ಸರ್, ನಮ್ಮ ಹೈಕಮಾಂಡ್ಗೆ ವಿನಂತಿಸ್ಕೊತೀವಿ. DK ಶಿವಕುಮಾರ್ ಅವ್ರಿಗೂ ಹೇಳ್ತೀವಿ, ಮತ್ತು ಪತ್ರನೂ ಬರೀತೀವಿ. ಟೈಮ್ ಬಂದರೆ ಡೆಲ್ಲಿಗೂ ಹೋಗ್ತೀವಿ ಸರ್. ಈಗ ನಿಮ್ಮ ರಾಜ್ಯ ಬೋವಿ ಸಂಘ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಡಿಮ್ಯಾಂಡ್ ಮಾಡಿ. ಹಾಂ ಸರ್, ಸಚಿವ ಸ್ಥಾನ ಶ್ರೀನಿವಾಸ್ ಅವ್ರಿಗೂ ಅವರೂ ಅರ್ಹತೆ ಇದ್ದಾರೆ, ಅವರು ಯುವಕರಿದ್ದಾರೆ. ಆಲ್ರೆಡಿ ಅರ್ಬನ್ನಲ್ಲಿ 5 ಜನ ಸಚಿವರ ಸ್ಥಾನ ಆಗ್ತಾರೆ ಸರ್. ಹಂಗಾಗಿ ರೂರಲ್ಗೆ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಬೋವಿ ಸಮಾಜದ ಪರವಾಗಿ. ಗಡಿ ಹಾಂ ಸರ್, ಈಗಿಂದ ಕೊಟ್ಟರೆ ಅವರು ಆಲ್ರೆಡಿ ತಳಮಟ್ಟದಿಂದ 14 ವರ್ಷ ಇಲ್ಲಿ ಲೋಕಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಮತ್ತು 2 ಬಾರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಹಂಗಾಗಿ ಕೊಟ್ಟರೆ ಪಕ್ಷ ಇನ್ನೂ ನಮ್ಗೆ ಇಲ್ಲಿ ಸದೃಢ ಆಗುತ್ತೆ ಸರ್. ನಮ್ಮ ಪಕ್ಷನೂ ಸದೃಢ ಆಗ್ತದೆ, ನಮ್ಮ ಸಮಾಜನೂ ಸದೃಢ ಆಗುತ್ತೆ ಸರ್. ಕೊಡಲಿಲ್ಲ ಅಂದರೆ ಏನಿಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ. ಇಲ್ಲ ಸರ್, ವಿರೋಧ ಏನಿಲ್ಲ. ಬಿಟ್ಟ ಹೋಗೋದೇ ಪ್ರಶ್ನೆನೇ ಇಲ್ಲ ಸರ್. ಪಾವಗಡ ಕ್ಷೇತ್ರದ ಅಭಿವೃದ್ಧಿಗೂ, ನಮ್ಮ ಜಿಲ್ಲೆಗೂ, ನಮ್ಮ ಕರ್ನಾಟಕಕ್ಕೂ ಪ್ಲಸ್ ನಮ್ಮ ಸಮಾಜಕ್ಕೂ ಅವ್ರು ಕೊಟ್ಟರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ನನ್ನ ಹೆಸರು ಸುಜಿತ್ ಅಂದ್ಬಿಟ್ಟು, ಬೋವಿ ಸಮಾಜ ಪ್ಲಸ್ ಇಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸರ್. ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಜೋರಾಗಿ ಮಾತಾಡ್ರಿ, ಒಬ್ಬರು ಮಾತಾಡ್ರಿ, ಎಲ್ಲ ಮಾಧ್ಯಮ ಮಿತ್ರರು